ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಘುಮೂರ್ತಿಯವರು ಅಭಿವೃದ್ಧಿ ಮೂಲಕನೇ ಉತ್ತರ ನೀಡ್ತಾರೆ ಎಂದು ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಂಜೆ ರಾಘವೇಂದ್ರ ಹೇಳಿದರು. ಚಳ್ಳಕೆರೆ ನಗರದ HPPC ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿ ನೂತನವಾಗಿ ಹಾಕಿರುವ ಗಿಡಗಳ ವೀಕ್ಷಣೆ ಮಾಡಿ ನಂತರ ಅವರು ಮಾತನಾಡಿದರು. ಚಳ್ಳಕೆರೆ ನಗರದ HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಕ್ತ ವಿಶ್ವವಿದ್ಯಾನಿಲಯ ಆಗ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು, ಈ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗುವಂತಹ ಸೌಕರ್ಯಗಳನ್ನು ಮಾಡಲು ಶಾಸಕರು ಮುಂದಾಗಿದ್ದು, ಇದನ್ನು ಅರಿಯದ ಕೆಲವರು ಶಾಸಕರ ಅಭಿವೃದ್ಧಿ ಬಗ್ಗೆ ಕೇವಲವಾಗಿ ಮಾತನಾಡುತ್ತಾರೆ. ಇದು ಸಮಂಜಸವಲ್ಲ. ಯಾಕಂದರೆ ಕ್ಷೇತ್ರದಲ್ಲಿ ಊಹಿಸಲಾರದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಶಾಸಕರು ಮಾಡಿದ್ದಾರೆ. ಮುಖ್ಯವಾಗಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ನೀಡಿದ್ದಾರೆ. ಕಾಲೇಜಿನ ಆವರಣದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣ ಮಾಡುವ ಉದ್ದೇಶದಿಂದ ಕಾಲೇಜಿಗೆ ಹತ್ತಿರವಿದ್ದ ಸ್ವಲ್ಪ ಗಿಡಗಳನ್ನು ತೆರವು ಮಾಡಿದ್ದು, ಇದರಿಂದ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು ಶಾಸಕರು ಮರಗಳನ್ನು ತೆರವು ಮಾಡಿಸಿರುವುದು ದೊಡ್ಡ ತಪ್ಪೆಂದು ಭಾವಿಸಿದ್ದಾರೆ. ಆದರೆ ನಮ್ಮ ಶಾಸಕರು ಕಾರಣವಿಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಅವರು ಯಾರ ಮಾತಿಗೂ ಕಿವಿಗೊಡದೆ ಹಿಂಜರಿಯದೆ ಅಭಿವೃದ್ಧಿ ಮೂಲಕನೇ ಉತ್ತರ ನೀಡ್ತಾರೆ. ಇದು ತಪ್ಪು ಎಂದವರು ನಾಳೆ ಅವರೇ ಶಾಸಕರ ಕಾರ್ಯವನ್ನು ಮೆಚ್ಚಿಕೊಳ್ತಾರೆ. ಅಭಿವೃದ್ಧಿ ಅಂದರೆ ಶಾಸಕರು, ಶಾಸಕರು ಎಂದರೆ ಅಭಿವೃದ್ಧಿ ಎಂದು ಅವರು ತಿಳಿಸಿದ್ದಾರೆ. ಈಗ ಏನಂದರೆ ಒಂದು ಒಳ್ಳೆಯದಾಗುತ್ತೆ ಅಂದರೆ ಒಂದು ಕಳ್ಕೋಬೇಕಾಗುತ್ತೆ. ಈಗ ಇದು HPC ಪ್ರಥಮ ದರ್ಜೆ ಕಾಲೇಜು ಇವಾಗ ಓಪನ್ ಯೂನಿವರ್ಸಿಟಿಯಾಗಿ ಬದಲಾಗ್ತಾ ಇದೆ. ಈ ಓಪನ್ ಯೂನಿವರ್ಸಿಟಿ ಇದು B ಗ್ರೇಡ್ ಕಾಲೇಜ್ ಆಗಿರೋದ್ರಿಂದ ಇದಕ್ಕೆ ಏನೇನು ಅರ್ಹತೆಗಳು ಬೇಕೋ ಅದನ್ನು ಮಾನ್ಯ ಶಾಸಕರು ಈಗ ಇಲ್ಲಿ ಡಬಲ್ ಸೈಡ್ ರೋಡ್ ಇರ್ಬೋದು, ಅದಕ್ಕೆ ತಕ್ಕಂತೆ ಬಿಲ್ಡಿಂಗ್ ಇರ್ಬೋದು, ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆನ ಕಳೆದ 13 ವರ್ಷಗಳಿಂದ ಅವ್ರು ಗೆದ್ದಾಗಿಂದ ಇಲ್ಲಿವರೆಗೂ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ. ಅದು ಪೂರ್ವಕವಾಗಿ ಇದು ಏನಂದರೆ ನಾವು ನಮ್ಮ ಶಾಸಕರು ಪ್ರಚಾರಕ್ಕೋಸ್ಕರ ಮಾಡ್ತಿಲ್ಲ. ಇದೆಲ್ಲ ನಮ್ಮ ಶಾಸಕರು ತೆರೆದ ಕನ್ನಡಿ ಇದ್ದಂಗೆ ಎಲ್ಲರೂ ಬಂದು ಇಡೀ ಲಕ್ಷ ಜನ ಕೋಟಿ ಜನ ಬಂದರೂ ಸಾರ್ವಜನಿಕರು ನೋಡ್ಬೋದು, ತೆರೆದಿಟ್ಟುಬಿಟ್ಟಿದ್ದಾರೆ. ಹೆಗ್ಗೆರೆ ತಾಯಮ್ಮ ಶಾಲೆ ಆಗಿರ್ಬೋದು, BMGC ಶಾಲೆ ಆಗಿರ್ಬೋದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು, GTTC ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಎಲ್ಲದನ್ನೂ ಶಾಲೆಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಎಲ್ಲರೂ ಶಿಕ್ಷಣವಂತರಾಗಲಿ, ಮಕ್ಕಳು ದುಡಿಮೆ ಆರ್ಥಿಕವಾಗಿ ಸಬಲರಾಗಿ ಮಾಡ್ತಿದ್ದಾರೆ ಸಾಹೇಬರು. ಅವರು ಆ ಉದ್ದೇಶ ಇಟ್ಕೊಂಡು ಈ ಕಾಲೇಜಿಗೆ ಕೆಲವು ಗಿಡಗಳು ಹೋಗಿರ್ಬೋದು, ಪರಿಸರ ಪ್ರೇಮಿಗಳಿಗೆ ಸ್ವಲ್ಪ ನೋವಾಗಿರ್ಬೋದು. ಅದ್ರ ಫಲವಾಗಿ ನಮ್ಮ ಸಾಹೇಬರು ರಾಜಮಂಡ್ರಿಯಿಂದ ಗಿಡ ತರಿಸಿ ಒಂದು ಗಿಡಕ್ಕೆ ಪರವಾಗಿ 3 ಗಿಡಗಳನ್ನು ನೆಡೆಸಿದ್ದಾರೆ. ಇಲ್ಲಿ ಕಾಣ್ತಿರ್ಬೋದು. ಇದು ಕೆಲವೇ ಒಂದು 6 ತಿಂಗಳು ವರ್ಷಗಳಲ್ಲಿ ಸುಂದರವಾದ ಉದ್ಯಾನವನ ಆಗುತ್ತೆ. ಈ ಕಳೆದ 224 ಕ್ಷೇತ್ರಗಳಲ್ಲಿ ಇಂಥದ್ದು ಯಾವುದಾದ್ರೂ ಒಂದೇ ಒಂದು HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇರಲ್ಲ. ಯಾಕಂದರೆ ನಮ್ಮ ಶಾಸಕರು ಒಳ್ಳೆ ವಿದ್ಯಾವಂತ ಇಂಜಿನಿಯರಿಂಗ್ ಆಗಿರೋದ್ರಿಂದ ನಮ್ಮ ಸಾಹೇಬರು ಭಾಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮುಂದಿನ ದೂರದೃಷ್ಟಿನ ಇಟ್ಕೊಂಡು ನಮ್ಮ ಶಾಸಕರು ಇದಕ್ಕೆ ಕೈ ಹಾಕಿದ್ದಾರೆ. ಯಾಕಂದರೆ ಇದು ಯೂನಿವರ್ಸಿಟಿ ಆಗಬೇಕು ಅಂದರೆ ಎಲ್ಲ ಪ್ರೊಸೆಸ್ಸು ಕೆಲವೊಂದು ಇರ್ತವೆ. ಅದನ್ನು ನಮ್ಮ ಸಾಹೇಬರು ಹೇಳ್ಕೊಳಕ್ಕೆ ಹೋಗಲ್ಲ. ಅವರು ಹೇಳ್ದೆ ಮಾಡ್ತಾರೆ. ಅದನ್ನು ನಮ್ಮ ಚಳ್ಳಕೆರೆನ ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ನಾವು ನೋಡ್ರಿ ಏನು ಈಗ 13 ವರ್ಷಗಳಲ್ಲಿ ಬರೀ ಅಭಿವೃದ್ಧಿ ಅಂದರೆ ರಘುಮೂರ್ತಿ ಸಾಹೇಬರು, ರಘುಮೂರ್ತಿ ಅಂದರೆ ಅಭಿವೃದ್ಧಿ. ಹಾಗಾಗಿ ಸಾಹೇಬರು ಒಬ್ಬ ಶಾಸಕರಾಗಿ ಇವಾಗ ಹೆಚ್ಚು ಅಂದರೆ ಯಾವ ಶಾಸಕರು ಮಾಡೋಕ್ಕಾಗಲ್ಲ, ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಇನ್ನು ಚಳ್ಳಕೆರೆನ ಅಭಿವೃದ್ಧಿ ವಿಶ್ವ ಭೂಪಟದಲ್ಲಿ ಚಳ್ಳಕೆರೆ ಎಲ್ಲಿದೆ ಅನ್ನೋದನ್ನ ಗುರುತು ಮಾಡ್ತಾರೆ. ಇದನ್ನು ನಾನು ಕಂಠಾಘೋಷವಾಗಿ ಹೇಳ್ತೀನಿ. ಏನು ಈ ಗಿಡಗಳಿಂದ ಸ್ವಲ್ಪ ಜನಗಳು ಬೇಸರ ಆಗಿದೆ ನಿಜ. ಆದರೆ ನಮ್ಮ ಸಾಹೇಬರು ದೂರದೃಷ್ಟಿ ಇಟ್ಕೊಂಡು ಕಾಲೇಜನ್ನು ಅಭಿವೃದ್ಧಿಗೋಸ್ಕರ ಕಾಲೇಜನ್ನು ಯೂನಿವರ್ಸಿಟಿ ಮಾಡೋದಕ್ಕೆ 2 ಡಬಲ್ ಸೈಡ್ ರೋಡು, ಆಮೇಲೆ ಮುಂದೆ ಮುಖ್ಯ ದ್ವಾರ ದೊಡ್ಡದಾಗಿ ಬರುತ್ತೆ. ಅವತ್ತಿನ ದಿನ ಇವಾಗ ಯಾರು ಮನಸ್ಸು ನೋವು ಮಾಡ್ಕೊಂಡಿರ್ತಾರೋ ಅವರೇ ಅವತ್ತು ಬಂದು ನಮ್ಮ ಸಾಹೇಬರಿಗೆ ಸನ್ಮಾನ ಮಾಡೋದು. ಓಪನ್ ಯೂನಿವರ್ಸಿಟಿಗೆ ಎಲ್ಲ ಪ್ಲಾನ್ ಆಲ್ರೆಡಿ ರೆಡಿ ಇದೆ. ಆ ಪ್ಲಾನ್ ಪ್ರಕಾರವಾಗಿ ನಮ್ಮ ಶಾಸಕರು ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ಲೈಬ್ರರಿ ಇರ್ಬೋದು, ಕ್ಯಾಂಟೀನ್ ಇರ್ಬೋದು.